ನಿನ್ನೆ ಯಾಕೆ ಸೋತರು ಸರ್, RCB ಏನು ತಪ್ಪು ಮಾಡಿದ್ರು ಸರ್ ಅಂತ ಕೇಳಿದ್ರೆ, ಸರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫಾರ್ ದಿ ಫಸ್ಟ್ ಟೈಮ್ ಇನ್ ಎಂಟೈರ್ ಸೀಸನ್ನು ನಮ್ಮ ಬೌಲಿಂಗ್ ಅಟ್ಯಾಕು ನೆನೆ ಆ ಒಂದು ಟೀತೇ ಇರಲಿಲ್ಲ ರೀ, ದಮ್ಮೇ ಇರಲಿಲ್ಲ. ನೀವು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಎವ್ರಿ ಓವರು ಬೌಂಡ್ರಿ ಬಾಲ್ಗಳನ್ನ ಕೊಡ್ತಾ ಇದೀವಿ. ಆಮೇಲೆ ಏನು ಗೊತ್ತಾ, ಒಳ್ಳೆ ಬೌಲಿಂಗ್ ಹೊಡೆದ್ರು ಅಂತಲ್ಲ, ನಾವೇ ಕೆಟ್ಟು ಬಾಲ್ಗಳು ಹಾಕಿ 4, 6ಗಳನ್ನ ಹೊಡೆಸ್ಕೊಂಡ್ವಿ ನೆನೆ. ಅವ್ರ ಬ್ಯಾಟರ್ಸ್ಗೆ ಒಂದು ಹಂತಕ್ಕೆ ಕ್ರೆಡಿಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಬೌಲಿಂಗ್ ಅಪ್ ಟು ದ ಮಾರ್ಕ್ ಇರಲೇ ಇಲ್ಲ ನೆನೆ. ಅದು ಮೋಸ್ಟ್ ಡಿಸಪಾಯಿಂಟಿಂಗ್ ಆಸ್ಪೆಕ್ಟ್. ಪ್ರಾಬ್ಲಿ 2 ಅಥವಾ 3 ಓವರಲ್ಲಿ ಮಾತ್ರ ಔಟ್ ಆಫ್ 20 ಓವರ್ಸ್ ನಾವು ಬೌಲಿಂಗ್ ಮಾಡುವಾಗ ಬೌಂಡ್ರಿ ಬಂದಿಲ್ಲ ಅಂದರೆ ಇನ್ ಎವ್ರಿ ಓವರಲ್ಲೂ 4, 6 ಮಿನಿಮಮ್ ಒಂದು ಬಂದೇ ಇದೆ. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ನೆನ್ನೆ ನಮ್ಮ ಬೌಲಿಂಗ್ ಅಟ್ಯಾಕ್ ಅಂತ ಹೇಳಿದ್ರೆ. ಆದರೂ ನಾವು ಚೇಸಲ್ಲಿ ಇದ್ವಿ. ನಿಮ್ಗೆ ಜ್ಞಾಪಕ ಇದ್ರೆ ರಜತ್ತು ಮತ್ತು ಜಿತೇಶ್ ಕ್ರೀಸಲ್ಲಿ ಇದ್ದಾಗ ಐ ಥಿಂಕ್ 15.2 ಓವರ್ಗೆ 173 ಫಾರ್ 3 ಇರ್ತೀವಿ. ಅಲ್ಲಿಂದ 189 ಆಲ್ ಔಟ್ ಅಂದರೆ ಕೇವಲ 16 ರನ್ಗೆ 7 ವಿಕೆಟ್ನ ಕಳ್ಕೊಂಡು ದಾರಿನೇ ಕಳ್ಕೊಂಡ್ಬಿಡ್ತೀವಿ. ಸರ್ ನಿನ್ನೆ 2 ವಿಷಯ ಕ್ಲಿಯರ್ ಕಟ್ಟಾಗಿ ಎದ್ದು ಕಾಣ್ತಾ ಇತ್ತು ನಾವು ಬ್ಯಾಟಿಂಗ್ ಆಡುವಾಗ. ಏನು ಗೊತ್ತಾ, ಒಂದು ರಜತ್ ಪಟಿದಾರ್ ಇನ್ನ 100% ಫಿಟ್ ಇಲ್ಲ ಅವರು ಅಂತ ನನಗೆ ಅನಿಸ್ತಾ ಇದೆ. ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ರು, ಬಿಕಾಸ್ ಫೀಲ್ಡಿಂಗ್ ಮಾಡೋಕ್ಕಾಗಲ್ಲ, ಅವ್ರ ಬೆರಳಿಗೆ ಇಂಜುರಿ ಆಗಿದೆ ಅಂತ. ಬಟ್ ಅವರ ಬೆರಳು ಇಂಜುರಿ ಅವರ ಬ್ಯಾಟಿಂಗು ಅಫೆಕ್ಟ್ ಮಾಡ್ತು ಅಂತ. ಯಾಕೆ ಗೊತ್ತಾ, ಆ ಬಿಗ್ ಹಿಟ್ ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಹೊಡಿತಾರಲ್ಲ, ಅದು ಕಾಣ್ಲೇ ಇಲ್ಲ. ಅವ್ರ ಬ್ಯಾಟಿಂಗ್ ಅಲ್ಲಿ ದಮ್ಮೆ ಕಾಣ್ಲಿಲ್ಲ. ಅವ್ರು ಹೊಡೆದಿರೋ 1 4 ಕೂಡ ಬಿಹೈಂಡ್ ದ ಸ್ಟೆಮ್ಸ್ ಹೊಡೆದಿರೋದು, ಅದು ಬೌಲರ್ ಪೇಸ್ ನ ಯೂಸ್ ಮಾಡಿ. ಬಟ್ ಇವ್ರಿಗೆ ಕೈಯಲ್ಲಿ ಆ ಬಲ ಇರ್ಲಿಲ್ಲ ಬಿಕಾಸ್ ಆಫ್ ದ ಇಂಜುರಿ ಅಂತ ಅನಿಸ್ತಾ ಇದೆ. ಇದು